ಓಕೆ ಓಕೆನಾ, ಬಿಲ್ ಏನಿಲ್ವಾ? ಸೈನ್ ಆಯಿತು, ಅಲ್ಲಿ ಸೈನ್ ಆಗಿದೆ. ಓಕೆ ಓಕೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವೀಡಿಯೋಗೆ ಸ್ವಾಗತ. ಇವತ್ತು ಪೋರ್ಟರ್ ಆನ್ ಮಾಡ್ಕೊಂಡಿದ್ದೀನಿ ಪಾರ್ಟ್ ಟೈಮ್ ಬಂದು ಕರೆಕ್ಟಾಗಿ ಇನ್ನೇನು 5 ಗಂಟೆ ಆಯ್ತಾ ಬಂತು. ಇಲ್ಲಿ ನಂದೂಸ್ ಚಿಕನ್ ಹತ್ರ ಹೊರಗುಂಟೆಪಾಳ್ಯ ಅಲ್ಲಿ ಪಿಕಪ್ ಮಾಡ್ಕೊಂಡಿದ್ದೀನಿ ಐಟಮ್ಮು. ಡ್ರಾಪ್ ಇರೋದು ಬಂದು ಜಯನಗರ 5th ಬ್ಲಾಕ್ ಗುರು, ನಂದೂಸ್ ಆಫೀಸು. ಇದೊಂದು ಪಾರ್ಸಲ್ ಕೊಟ್ಟಿದ್ದಾರೆ, ಡ್ರಾಪ್ ಮಾಡಿಬಿಡೋಣ. ಏನಣ್ಣ ವಿಡಿಯೋ? ಹಾಂ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್. ರಾಕಿಂಗ್ ರಘು ಅಂತ. ರಾಕಿಂಗ್ ರಘು. ಹಾಂ, ಬೈಕ್ ಟ್ಯಾಕ್ಸಿ ಅದ್ರ ಬಗ್ಗೆ ಎಲ್ಲ ಮಾಡ್ತಾ ಇರ್ತೀನಿ ವಿಡಿಯೋ. ನಿಮ್ಮದು ಆಟೋನಾ? ಹ್ಞೂ, ಕಾರು. ಯಾವುದು, ಕ್ಯಾಬಾ? ಇವತ್ತೇನು ಬಾಡಿಗೆ ಹೊಡೆದಿಲ್ವಾ? ಇಲ್ಲಿ ಕೂತಿದ್ರಲ್ಲ ಆಟೋದೊಳಗೆ, ಹೆಂಗೈತೆ ಬಾಡಿಗೆ ಎಲ್ಲ ಇದರಲ್ಲಿ ಕ್ಯಾಬಲ್ಲಿ? ಯಾವುದು, ಓಲಾನಾ ಊಬರಾ? ಓಲಾ. ಇವತ್ತು ರೆಸ್ಟಾ? ಸಂಕ್ರಾಂತಿಗೆ ಯಾವ ಊರು? ಬಿಜಾಪುರ. ಎಷ್ಟು ದುಡಿತೀರಾ ಡೈಲಿ? ಎಷ್ಟು ಹೇಳಿ, ಕ್ಯಾಬಲ್ಲಿ ಕೆಲಸ ಮಾಡೋರೆಲ್ಲ ನೋಡ್ತಾರೆ ನಮ್ಮ ವಿಡಿಯೋ. ಹೇಳಿದ್ರೆ ಎಷ್ಟು ಮಾಡೋಕ್ಕಾಗಲ್ಲ ಇವನ್ ಕೈಲಿ ಅಂತ ಹೇಳ್ಬಿಡ್ತಾರೆ ಅಂತ. ಒಂದು 2,000 ಅವರೇಜ್. 60,000 ಅಂದ್ಕೊಳ್ಳಿ ತಿಂಗಳಿಗೆ. ಆಗಲ್ಲ. ಯಾವ ಕಾರು? ಸ್ವಿಫ್ಟ್ ಡಿಸೈರ್. ಅದೇನೇ ಬೆಸ್ಟು. ಸರಿ, ಓಕೆ, ಥ್ಯಾಂಕ್ ಯು. ರಾಕಿಂಗ್ ರಘು ಅಂತ ಇದೆ ನೋಡಿ. ನೋಡಿ. ಓಕೆ, ನಾನು ವಿಡಿಯೋ ಮಾಡ್ತಾಯಿದ್ನಲ್ಲ, ಬಂದು ನೋಡಿದ್ರು ಏನು ಮಾಡ್ತಾಯಿದ್ದೀರಾ ಅಂತ ಬಂದು ಕೇಳಿದ್ರು. ಹೇಳಿದೆ ಈ ಥರ ವ್ಲಾಗ್ಸ್ ಎಲ್ಲ ಮಾಡ್ತೀವಿ ಯಾವುದರಲ್ಲಿ ಅಂತ ಕೇಳಿದ್ರು. ಹೇಳಿದೆ, ನೋಡಿದ್ರಲ್ಲ. ಓಕೆ, ಡೆಲಿವರಿ ಟಾಪಿಕ್ ಬಿಟ್ಟು ಇವಾಗ ಒಂದು ವಿಚಾರ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳ್ತಾ ಇರೋದು. ಏನಪ್ಪ ಅಂದರೆ, ನಮ್ಮ ಊರಿನ ಪ್ರತಿಭೆ, ನಮ್ಮ ತಾಲೂಕಿನ ಪ್ರತಿಭೆ, ಬಿಗ್ ಬಾಸಲ್ಲಿರೋ ಗಿಲ್ಲಿ ನಟ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಂದರೆ, ನಮ್ಮ ಊರಿಗೂ ಅವ್ರ ಊರಿಗೂ ಹತ್ರನೇ ಇರೋದು, ನಮ್ಮದು ಮಳವಳ್ಳಿ ತಾಲೂಕೆ ಬರೋದು. ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ಯಾಕಂದರೆ ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆಯ ಒಬ್ಬ ವ್ಯಕ್ತಿ ಅಲ್ಲಿ ಹೋಗಿ ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ದಾರೆ, ಮತ್ತು ಅವರ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ದಾರೆ. ಇಷ್ಟ ಆಗಿಲ್ಲ ಎಲ್ಲ ಸೀಸನಲ್ಲೂ ನೋಡಿದ್ರಲ್ಲಿ. ಆದರೆ ಈ ಸೀಸನಲ್ಲಿ ನಾನು ಇವ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿರೋದು ಎಂತಕ್ಕೆ ಅಂದರೆ, ಎಸ್ಪೆಷಲಿ ನಮ್ಮ ಊರಿನ ಪ್ರತಿಭೆ, ನಮ್ಮ ಊರ ಸೈಡಿನ ಪ್ರತಿಭೆ ಅವರು. ನಮಗೆ ಊರಿಗೆ ನಿಯರ್ ಅವರು, ದೊಡ್ಡಪುರ ಅಂತ ಅವ್ರೂರು. ನಮ್ಮದು ಮಳವಳ್ಳಿ ತಾಲೂಕು, ನಮ್ಮದು ಊರು ಅಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಅಷ್ಟೇ ಬರೋದು ಮಳವಳ್ಳಿಯಿಂದ. ಅವರಿಗೆಲ್ಲ ವೋಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಸಲ ಡಮಾಲ್ ಡುಮಿಲ್ ಡಕ್ಕ, ಈ ಸಲ ಗಿಲ್ಲಿ ಗೆಲ್ಲೇಬೇಕು ಪಕ್ಕ ಅಂತ ಕೇಳ್ಕೊಳ್ತೀನಿ. ಯಾರ್ಯಾರಿಗೆ ಗಿಲ್ಲಿ ನಟ ಇಷ್ಟ ಅನ್ನೋರು ಕಮೆಂಟ್ ಮಾಡಿ. ಬಿಗ್ ಬಾಸ್ ನೋಡ್ತಾ ಇರೋರು ಕೂಡ ಕಮೆಂಟ್ ಮಾಡಿ. ಎಕ್ಸ್ಪೆಷಲಿ ನಮ್ಮ ಡೆಲಿವರಿ ಬಾಯ್ಸ್ ಜಾಸ್ತಿ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಲ್ಲ, ಅವ್ರನ್ನ ನಾನು ಕೇಳ್ಕೊಳ್ಳೋದೇನು ಅಂತ ಹೇಳೋದಾದರೆ, ಒಂದು ಸ್ವಲ್ಪ ವೋಟ್ ಹಾಕಿ ಗೆಲ್ಲಿಸಿ. ಅವರು ಕೂಡ ಬಡವ್ರ ಮಕ್ಕಳು ಬೆಳಿಬೇಕಲ್ವ, ಬಡವ್ರ ಮಕ್ಕಳು ಅವರು. ನಿಜವಾಗ್ಲೂ ಬಡವ್ರ ಮಕ್ಕಳಲ್ಲಿ ಪ್ರತಿಭೆ ಇರೋ ಬಡವ್ರ ಮಕ್ಕಳು ಅವರು. ಪ್ರತಿಭೆ ಇದೆ. ಬಡವ್ರ ಮಕ್ಕಳು ಆಗೋ ಕಾರಣಕ್ಕೆ ಪ್ರತಿಭೆ ಇಲ್ಲ ಅನ್ನೋ ಏನಿಲ್ಲ. ಒಳ್ಳೆ ಪ್ರತಿಭೆ ಇದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಈ ಸಲ ಬಿಗ್ ಬಾಸ್ ಅವ್ರ TRPಲೇ ನಡೆದಿರೋದು. ನಮ್ಮ ಮನೆಯಲ್ಲೂ ಕೂಡ ಎಲ್ಲರೂ ಕೂಡ ಬಿಗ್ ಬಾಸ್ ನೋಡ್ತಾ ಇದ್ದಾರೆ. ಈ ಸಲ ನಮ್ಮಪ್ಪ 11 ಸೀಸನ್ನು ಒಂದು ಎಪಿಸೋಡು ಕೂಡ ನೋಡಿಲ್ಲ ಅವರು. ಈ ಸಲ ಒಂದು ಎಪಿಸೋಡು ಬಿಡ್ದೇ ನೋಡಿದ್ದಾರೆ ವೀಡಿಯೋನ. ಅವ್ರದ್ದು ಏನೇನು ಕಂಟೆಂಟ್ಗಳು ಮಾಡಿರ್ತಾರೆ, ಏನೇನು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಎಲ್ಲನೂ ಕೂಡ ನೋಡಿದ್ದಾರೆ. ತುಂಬ ಖುಷಿಯಾಗಿ ಕೂಡ ನೋಡ್ತಾ ಇರ್ತಾರೆ. ಡೈಲಿ ಗಿಲ್ಲಿ ನಟ ಬರೋದನ್ನೇ ವೆಯ್ಟ್ ಮಾಡ್ತಾ ಇರ್ತಾರೆ. ಅವನದೇನು ಪಾರ್ಟ್ ಬರುತ್ತೆ ಅದು ಮಾತ್ರ ನೋಡಿಕೊಂಡು ನಿದ್ದೆ ಮಾಡ್ತಾರೆ. ಎಸ್ಪೆಷಲಿ ಅವರು 10 ಗಂಟೆಗೆಲ್ಲ ನಿದ್ದೆ ಮಾಡಿಬಿಡ್ತಾರೆ ನಮ್ಮಪ್ಪ ನಮ್ಮ ಮನೇಲಿ. ಆದರೆ ಗಿಲ್ಲಿ ನಟ ಇರೋ ಕಾರಣಕ್ಕೋಸ್ಕರ ಅವರು 11 ಗಂಟೆವರೆಗೂ ನೋಡ್ತಾರೆ ಗುರು, ಹಂಗೆ ಹೇಳ್ಬೋದು. ಅಷ್ಟು ಫ್ಯಾನ್ ಆಗಿಬಿಟ್ಟಿದ್ದಾರೆ. ಮತ್ತು ಅವರು ಅಲ್ಲಿರೋ ಒಂದು
ಟೈಮ್ ಸೆನ್ಸ್ ಅಂದರೆ ಟೈಮ್ಗೆ ಟಕ್ಕರ್ ಕೊಡ್ತಾರೆ, ವಾದಕ್ಕೆ ಪ್ರತಿವಾದ ಕೊಡ್ತಾರೆ. ಯಾರೇ ಏನೇ ಅವ್ರನ್ನ ಟಾಂಗ್ ಕೊಟ್ರು ಅವ್ರು ರಿಪ್ಲೈ ಮಾಡ್ತಾರೆ ಟಕ್ಕಂತ. ಆ ಥರ ಪ್ರತಿಭೆ ಸಿಗೋದು ಕಷ್ಟ. ಮತ್ತು ಬಿಗ್ ಬಾಸ್ ಅನ್ನೋದು ಒಂದು ಟಾಸ್ಕ್ ಆಡೋದಲ್ಲ, ಒಂದು ಇದು ಮಾಡೋದಲ್ಲ, ಬರೀ ಟಾಸ್ಕೇ ಆಡೋದಲ್ಲ, ಜಗಳ ಆಡೋದೇ ಅಲ್ಲ ಅನ್ನೋದನ್ನ ಬಿಟ್ಟು ಅವರು ತೋರಿಸಿದ್ದಾರೆ. ಎಲ್ಲ ಬಿಗ್ ಬಾಸ್ ಅಂದರೆ ಬರೀ ಜಗಳ ಆಡೋದು, ಇವ್ರನ್ನ ಬೈಯೋದು, ಅದೇ ಅಂತ ಅಂದ್ಕೊಂಡಿದ್ರು ಹನ್ನೊಂದು ಸೀಸನ್ ಎಲ್ಲ. ಅದನ್ನು ಚೇಂಜ್ ಮಾಡಿರೋರೆ ಗಿಲ್ಲಿ ನಟ ಅಂತ ಹೇಳ್ಬೋದು. ಯಾಕಂದರೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಯಾರಿಗೆ ಇವಾಗ ಬಿಗ್ ಬಾಸ್ ನೋಡ್ತಾರೆ ಅವ್ರಿಗೆ ವರ್ತಿದೆ ಅನಿಸುತ್ತೆ. ಅವ್ರ ಕಂಟೆಂಟಲ್ಲಿ ಅವ್ರು ಮಾಡೋ ಒಂದು ಕಾಮಿಡಿಗಳಲ್ಲಿ ವರ್ತಿದೆ ಅನಿಸುತ್ತೆ. ಏನು ಹೇಳ್ತೀರಾ ಇದ್ರ ಬಗ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ. ಎಸ್ಪೆಷಲಿ ನಮ್ಮ ಮಂಡ್ಯ ಸೈಡು, ನಮ್ಮ ತಾಲೂಕಿನ ಪ್ರತಿಭೆ ಅಂತ ನಾನು ಇಷ್ಟಪಡ್ತಾಯಿದ್ದೀನಿ. ಅದ್ರ ಜೊತೆಗೆ ಕಂಟೆಂಟು ಕೂಡ ಚೆನ್ನಾಗಿ ಮಾಡ್ತಾರೆ. ಇದಿಷ್ಟು ಬಂದು ನಾನು ಅವ್ರ ಬಗ್ಗೆ ಹೇಳಬೇಕಾಗಿದ್ದು. ಯಾರಿಗೂ ಈ ಸಲ ವೀಡಿಯೋ ಮಾಡಿರಲಿಲ್ಲ ನಾನು. ಡೆಲಿವರಿ ಕಂಟೆಂಟ್ ಬಿಟ್ಟು ಬೇರೆ ಯಾವುದೇ ಥರ ವೀಡಿಯೋಗಳನ್ನೂ ಮಾಡಿರಲಿಲ್ಲ. ಅಂದರೆ ಎಸ್ಪೆಷಲಿ ಈ ಥರ ಟಿ ವಿದಾಗಲಿ ಬೇರೆ ಶೋಗಳದಾಗಲಿ ಅದ್ರ ಬಗ್ಗೆ ನಾನು. ಆದರೆ ಈ ಸಲ ಎಲ್ಲರಿಗೂ ಕೂಡ ಹೇಳ್ತಾಯಿದ್ದೀನಿ, ಯಾರ್ಯಾರು ಜಿಯೋ ಹಾಟ್ಸ್ಟಾರ್ ಅಪ್ಲಿಕೇಶನ್ ಇಲ್ಲ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಫ್ರೀ ಇದೆ, ಏನು ದುಡ್ಡು ಕಟ್ಟಬೇಕಾಗಿಲ್ಲ ಏನಿಲ್ಲ. ಹೋಗ್ಬಿಟ್ಟು ಅಲ್ಲಿ ಲೈವ್ ಅಂತ ಬರ್ತಾ ಇರುತ್ತೆ, ಅಲ್ಲಿ ವೋಟ್ ಅಂತ ಇರುತ್ತೆ. 99 ವೋಟ್ಸು ಅವ್ರಿಗೇ ಕೊಡಿ ಅಂತ ಕೇಳ್ಕೊಳ್ತೀವಿ. ಈ ಸಲ ಅವ್ರನ್ನೂ ಗೆಲ್ಲಿಸಲೇಬೇಕು. ಗೆಲ್ಲಿಸಿಲ್ಲ ಅಂದರೆ ನೆಕ್ಸ್ಟಿಂದ ಬಿಗ್ ಬಾಸೇ ನೋಡೋಲ್ಲ ಗುರು. ಅಷ್ಟು ನೋಡ್ತಾ ಇರಲಿಲ್ಲ ಎಲ್ಲ ಸೀಸನ್ಗಳು. 11 ಸೀಸನಲ್ಲೂ ಎಲ್ಲೋ ಒಂದೊಂದು ದಿನ ನೋಡ್ತಿದ್ದೆ, ಒಂದೊಂದು ದಿನ ನೋಡ್ತಾ ಇರಲಿಲ್ಲ. ಆದರೆ ಈ ಸಲ ಎಲ್ಲ ಎಪಿಸೋಡ್ಗಳು ನೋಡಿದ್ದೀವಿ ಈ ಸೀಸನಲ್ಲಿ. ಇದಿಷ್ಟು ಹೇಳಬೇಕಾಯ್ತು ನಿಮಗೆ. ಓಕೆ, ಇದು ಡೆಲಿವರಿ ಬಂದು ಡೆಲಿವರಿಗೆ ಬರೋಣ ಇವಾಗ. ಡೆಲಿವರಿ ಬಂದು ಇಲ್ಲಿಂದ ರಿಂಗ್ ರೋಡಲ್ಲಿ ಹೊರಟಿದ್ದೀನಿ, ನಾಗರಬಾವಿ ರಿಂಗ್ ರೋಡಿಂದ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಗುರು ನೋಡಿಲ್ಲ ಆವಾಗಲೇ ನಾನು. 260 ರೂಪಾಯಿ ಆರ್ಡರ್ ಇದು. 16 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಅಂದರೆ ಟೋಟಲ್ 120 ಕಿಲೋಮೀಟರ್ಸು ಡ್ರಾಪ್ ಇರೋದು ಇದು ಆರ್ಡರು. 260 ರೂಪಾಯಿ ಕೊಟ್ಟಿದ್ದಾರೆ. ಎಲ್ಲಿ ಅಂತ ಹೇಳೋದಾದರೆ ಜಯನಗರ 5th ಬ್ಲಾಕ್. ಇನ್ನೊಂದು 3/4 ಗಂಟೆ ಆಗುತ್ತೆ ರೀಚ್ ಆಗೋದು ಗುರು. ಇವತ್ತೊಂದು ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಇದೆ. ನಾಳೆ ಎಲ್ಲ ಸಂಕ್ರಾಂತಿ ಹಬ್ಬ ಇದೆಯಲ್ಲ, ಎಲ್ಲರೂ ಕೂಡ ಪರ್ಚೇಸ್ ಮಾಡ್ತಾಯಿದ್ದಾರೆ. ನೋಡಿ ಇಲ್ಲಿ ಎಷ್ಟೊಂದು ಪರ್ಚೇಸ್ ಮಾಡ್ತಾಯಿದ್ದಾರೆ. ಕಬ್ಬುಗಳೆಲ್ಲ ಫುಲ್ ಶಾಪಿಂಗ್ ಇವತ್ತು. ಕಡಲೆಕಾಯಿ, ಗೆಣಸು ಅದೆಲ್ಲ. ಇದು ಬಂದು ಲಗ್ಗೆರೆ ಅನಿಸುತ್ತೆ. ಲಗ್ಗೆರೆ ಬಸ್ ಸ್ಟಾಪಲ್ಲೇ ಇಕ್ಕೊಬಿಟ್ಟಿದ್ದಾರೆ ರಿಂಗ್ ರೋಡಲ್ಲಿ. ನೋಡಿ ಎಲ್ಲ ಕಬ್ಬುಗಳೆಲ್ಲ ಯಾರ್ಯಾರು ತೊಗೋಬೇಕೆಲ್ಲ ತೊಗೊಂಡು ಹೋಗ್ತಾಯಿದ್ದಾರೆ. ಓಕೆ ಬನ್ನಿ, ಇವಾಗ ನಿಮಗೆ ಡ್ರಾಪ್ ಲೊಕೇಶನಲ್ಲಿ ಸಿಗ್ತೀನಿ. ಇವತ್ತು ಇದೊಂದೇ ಆರ್ಡ್ರು ಮಾಡೋಕ್ಕಾಗೋದು. ಯಾಕೆ ಅಂದರೆ ಇರೋದೇ 20% ಮೊಬೈಲಲ್ಲಿ ಚಾರ್ಜಿಂಗು. ಅದಕ್ಕೆ ಆರ್ಡ್ರು ಜಾಸ್ತಿ ಮಾಡೋಕ್ಕಾಗಲ್ಲ. ನಾಳೆ ಬೇರೆ ರಜಾ ಇದೆ, ಹಬ್ಬಕ್ಕೆಲ್ಲ ಫುಲ್ಲು ರೆಡಿ ಆಗೋಣ. ಹಬ್ಬಕ್ಕೂ ನಾವು ಕೂಡ ಸಂಕ್ರಾಂತಿ ಸಂತೋಷವಾಗಿ ಆಚರಣೆ ಮಾಡೋಣ. ನನ್ನ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರ, ನನ್ನ ವ್ಯೂವರ್ಸ್, ಫಾಲೋವರ್ಸ್, ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ವಿಡಿಯೋ ಅಪ್ಲೋಡ್ ಆಗೋದು ನಾಳೆನೇ, ಅಂದರೆ ಸಂಕ್ರಾಂತಿಗೆ ಕೂಡ ಅಪ್ಲೋಡ್ ಆಗೋದು. ಯಾಕಂದರೆ ಇವತ್ತೆಲ್ಲ ಹೋಗಿ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಆದರೆ ಇವತ್ತೇ ಎಡಿಟ್ ಮಾಡ್ಬೋದು, ಆದರೆ ಮೊಬೈಲಲ್ಲಿ ಚಾರ್ಜಿಂಗ್ ಇಲ್ವಲ್ಲ, ಹೋಗಿ ಚಾರ್ಜ್ ಹಾಕ್ಬಿಟ್ಟು ಎಡಿಟ್ ಮಾಡಿ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ. ಓಕೆ ಬನ್ನಿ, ಆರಾಮಾಗಿ ಹೋಗಿ ಇವತ್ತು ಇದೊಂದು ಡೆಲಿವರಿ ಕೊಟ್ಬಿಟ್ಟು ಮನೆಗೆ ಹೊರಡೋಣ. 40 ನಿಮಿಷಗಳ ನಂತರ ಡ್ರಾಪ್ ಲೊಕೇಶನ್ ಹತ್ರ ರೀಚ್ ಆಗ್ತಾ ಇದ್ದೀನಿ. ಇನ್ನೊಂದು 130 ಮೀಟ್ರ್ ಇದೆ. ಮೊಬೈಲಲ್ಲಿ ಬೇರೆ 5% ಚಾರ್ಜ್ ಇದೆ ಗುರು. ಇಲ್ಲಿ ಬರುವಷ್ಟೆಲ್ಲ ಆಫ್ ಆಗಿಬಿಟ್ರೆ ಅದೇ ಒಂದು ಭಯ, ಫೋನ್ ಮಾಡೋಕ್ಕಾಗಲ್ಲ ಕಸ್ಟಮರ್ಗೆ. ಇಲ್ಲೇನೋ ರೀಚ್ ಆದೆ. ಇದೇ ನಂದು ಆಫೀಸ್ ಅನಿಸುತ್ತೆ. ಇಲ್ಲೇ ತೋರಿಸ್ತಿದೆ ಗುರು. ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಅನಿಸುತ್ತೆ. ಓಕೆ, ಮೊಬೈಲ್ ಕೂಡ ಆಫ್ ಆಗೋಯ್ತು ನಂದು ಆಫೀಸಲ್ಲಿ. ಓಕೆ, ನಂದನ್ ಗ್ರೂಪ್ಸ್. ಓಕೆ, ಆಫೀಸ್ ಇಲ್ಲೇ ಇದೆ, ಕೊಟ್ಬಿಡೋಣ. ಮೊಬೈಲು ಆಫ್ ಆಗೋಯ್ತು. 5% ಇದ್ದಾಗಲೇ ಆಫ್ ಆಗೋಯ್ತಲ್ಲ ಗುರು ಇದು.
ಆರ್ಡ್ರ್ ಬೇರೆ ಎಂಡ್ ಮಾಡಿಲ್ಲ ಇನ್ನೂ. ಓಕೆ, ಕೊಟ್ಬಿಡೋಣ ಒಳಗಡೆ ಹೋಗಿ. ಫಸ್ಟ್ ಎಂಡ್ ಮಾಡಬೇಕಿದು ನಾವು. ಮೇಡಮ್ ಪೋಟರ್ ಹೊರಗುಂಟೆಪಾಳ್ಯ ಇದು. ಒಂದು ನಿಮಿಷ ಗೊತ್ತಾಯ್ತಾ? ಆನ್ಲೈನ್ ಪೇಮೆಂಟ್ ಆಗಿದೆ. ಸ್ವಲ್ಪ ಫೋನ್ ಆಫ್ ಆಗಿಲ್ಲ ಅಂದರೆ ಸಾಕು, 1% ಬಂದುಬಿಟ್ಟಿದೆ. ಇಲ್ಲೇ ಚಾರ್ಜರ್ ಸಿಕ್ತು ಗುರು. ಆರ್ಡರ್ ಎಂಡ್ ಮಾಡಿಬಿಡೋಣ, ಇಲ್ಲಾಂದರೆ ಪೆನಾಲ್ಟಿ ಬೀಳುತ್ತೆ. ಓಕೆ, ಕೊನೆಗೂ ಚಾರ್ಜ್ ಮಾಡಿಕೊಂಡೆ. 6% ಆಯಿತು ಹಂಗೂ ಚಾರ್ಜು. ಮತ್ತು ಈ ಆರ್ಡ್ರನ್ನು ಎಂಡ್ ಮಾಡೋಕ್ಕಾಗ್ತಾಯಿರಲಿಲ್ಲ, ಅದಕ್ಕೆ ಅಲ್ಲೇ ಚಾರ್ಜರ್ ಕೊಟ್ಟರು, ಈಸ್ಕೊಂಡು ಎಂಡ್ ಮಾಡಿದೆ. ಯಾಕಂದರೆ OTP ಆರ್ಡರ್ ಇದು. ನಂದು ಎಲ್ಲ ಆಲ್ಮೋಸ್ಟ್ ಆಲ್ OTP ಬಂದೇ ಬರುತ್ತೆ. ಆನ್ಲೈನ್ ಪೇಮೆಂಟು ಕೂಡ ಆಗಿದೆ. ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಹೇಳೋದಾದರೆ, ಕರೆಕ್ಟಾಗಿ 19 ಕಿಲೋಮೀಟ್ರ್ ಬಂದಿದ್ದೀನಿ. 19 ಕಿಲೋಮೀಟ್ರಿಗೆ 244 ರುಪೀಸ್ ಬಂದಿದೆ ಆನ್ಲೈನ್ ಪೇಮೆಂಟ್. ನೋಡಿ, 244 ರುಪೀಸು, 15 ರೂಪಾಯಿ 60 ಪೈಸೆ ಕಮಿಷನ್ ಹೋಗಿದೆ. ಎಷ್ಟು ಕಿಲೋಮೀಟ್ರ್ ಕೊಟ್ಟಿದ್ದಾನೆ ಕೌಂಟ್ ಮಾಡಿಬಿಡೋಣ. 244 ಡಿವೈಡೆಡ್ ಬೈ 19 ಕಿಲೋಮೀಟರ್ಸ್, 12 ರೂಪಾಯಿ 84 ಪೈಸೆ ಬಂದಿದೆ ಕಿಲೋಮೀಟ್ರಿಗೆ ಗುರು. ಇದಿಷ್ಟು ಬಂದು ಇವತ್ತಿನ ವಿಡಿಯೋ. ಮತ್ತು ಎಲ್ಲರನ್ನೂ ಕೇಳ್ಕೊಳ್ತೀನಿ, ಡೆಲಿವರಿ ಬಾಯ್ಸ್ ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಗಿಲ್ಲಿಗೇನೆ ಕೂಡ ವೋಟ್ ಮಾಡಿ. ವೋಟ್ ಫಾರ್ ಗಿಲ್ಲಿ ಅಂತ ಕೇಳ್ಕೊಳ್ತೀನಿ. ಡಮಾಲ್ ಡುಮಿಲ್ ಡಕ್ಕ, ಈ ಸಲ ಗಿಲ್ಲಿ ಗೆಲ್ಲೋದು ಪಕ್ಕ. ಓಕೆನಾ? ಎಲ್ಲರೂ ಕೂಡ ವೋಟಿಂಗ್ ಲೈನ್ಸ್ ಇನ್ನೂ ಓಪನ್ ಇದೆ. ಹೋಗಿ ಜಿಯೋ ಹಾಟ್ಸ್ಟಾರ್ ಅಪ್ಲಿಕೇಶನ್ಗೆ ಡೌನ್ಲೋಡ್ ಮಾಡಿಕೊಂಡು ಫ್ರೀ, ಏನು ಅಮೌಂಟ್ ಏನು ಪೇ ಮಾಡಬೇಕಾಗಿಲ್ಲ. ವೋಟ್ ಏನಿದೆ ಇರೋ ಬರೋ ವೋಟ್ಗಳೆಲ್ಲ ಹಾಕ್ಸ್ಬಿಡಿ. ಅವರೇ ಗೆಲ್ಲಬೇಕು ಈ ಸಲ ಅಂತ ಕೇಳ್ಕೊಳ್ತಾ ಇರೋದು. ಯಾಕಂದರೆ ಕೆಲವೊಂದು ಕಡೆಯಿಂದ ಹೇಳ್ತಾ ಇರೋದಂದರೆ ಬೇರೆಯವ್ರನ್ನ ಗೆಲ್ಲಿಸ್ತಾರೆ ಚಾನಲ್ ಅವರು ಅಂತ ಇದು ಬರ್ತಾಯಿದೆ. ಆದರೆ ಗಿಲ್ಲಿನೇ ಗೆಲ್ಲಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರನ್ನೂ ಕೂಡ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಹೇಗನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಸಿ ಯು. ನಾನು ನಿಮ್ಮ ಪ್ರೀತಿಯ ರಘು. ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು.